ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಣ್ಣಯ್ಯ. ವೆಲ್ಕಮ್ ಬ್ಯಾಕ್ ಟು ಮೀ. ಏನು ಗೊತ್ತಾ, ನೆನ್ನೆ ಊರಿಗೆ ಬಂದಿದ್ನಲ್ಲ, ಎದ್ದಾಚೆ ಬಂದೆ. ನಾನು ಎದ್ದೋಡುವಷ್ಟರಲ್ಲೆಲ್ಲ ಅವರು ಕೆಲಸ ಮಾಡ್ಕೊತಾ ಇದ್ರು. ಎದ್ದ ತಕ್ಷಣ ಹ್ಯಾಪಿ ಗುಡ್ ಮಾರ್ನಿಂಗ್ ಹೇಳಿ ಅವನ್ನ ಆಟಾಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಇವನು ಬಂದು ತ್ರಿನೇಶ್ ಅಂತ ನನ್ನ ತಮ್ಮ ಮನೆಗೆ ಬಂದಿದ್ದ. ಅವ್ನು ಹೇರ್ ಸ್ಟೈಲ್ ಚೆನ್ನಾಗಿರಲಿಲ್ಲ, ಸೊ ಆಡ್ಕೊಂಡು ಹಿಂಸೆ ಕೊಡ್ತಾಯಿದ್ದೆ. ಈ ಬೆಕ್ಕಳು ನಮ್ಮ ಮನೆವಲ್ಲ, ಬಂದಿದ್ವು, ಕಳ್ಸೋಕ್ಕಾಗಿಲ್ಲ ಅನ್ನೋದಕ್ಕೋಸ್ಕರ ಮನೇಲಿ ಇಟ್ಕೊಂಡು ನೋಡ್ಕೊತಾ ಇದ್ದಾರೆ. ಹ್ಯಾಪಿ ಮತ್ತು ಅವಕ್ಕೆಲ್ಲ ಫುಡ್ ಹಾಕಿ ಸಿಟಿಗೆ ಹೋಗಬೇಕಿತ್ತು, ಸೊ ಹೊರಟೆ. ನಮ್ಮ ಪಾಪಕ್ಕೆ ಟಿಫನ್ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಯಾವ ಗಾಡಿ ಹೋಗೋಣ ಹಾಸನ್ಗೆ? ಈ ಗಾಡಿ. ವಾವ್, ನೈಸ್. ಹೋಗೋಣ ಪಾಪ, ನಡಿ. ತಿರುಗಿಸ್ಕೋತಿಯಾ? ಆ್ಯಂಡ್ ಇದು ನಮ್ಮ ಅಕ್ಕ, ಇವಳ ಜೊತೆ ಸಿಟಿಗೆ ಹೋಗಬೇಕಿತ್ತು, ಸೊ ರೆಡಿ ಆಗಿದ್ಲು. ನಾನು ಹೇರ್ನ ಟೈಮ್ ಮಾಡಿರಲಿಲ್ಲ ಆಯಿತಾ, ಸೊ ಕ್ಲಿಪ್ನ ತೆಗೆದು ಬಟ್ಟೆಗೆ ಹಾಕ್ಕೊಂಡಿದ್ದೆ. ಇದು ಧ್ರುವಿ ಯಾವಾಗ ಅಬ್ಸರ್ವ್ ಮಾಡ್ದೆ ಗೊತ್ತಿಲ್ಲ, ಅವ್ರ ಅಮ್ಮಂಗೆ ಬಟ್ಟೆ ಕ್ಲಿಪ್ ತೊಗೊಂಡೋಗಿ ಹಾಕ್ತಾ. ನಮ್ಮ ಧ್ರುವಿನ ಅವ್ರ ಅಪ್ಪನ ಮನೇಲಿ ಡ್ರಾಪ್ ಮಾಡಿ ನಾನು ನಮ್ಮ ಅಕ್ಕ ಸಿಟಿ ಕಡೆ ಹೊರಟ್ವಿ. ಫಸ್ಟ್ ನಾವು ಹೋಗಿದ್ದು ಮಾರ್ಕೆಟ್ಗೆ, ಏನೇನೋ ತೊಗೋಬೇಕಿತ್ತು, ತಗೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಬಂದು ವಿಶಾಲ್ ಮಾರ್ಟ್ಗೆ. ಅಕ್ಕ ಶಾಪಿಂಗ್ ಮಾಡಬೇಕಿತ್ತು, ಸೊ ಮಾಡ್ತಾಯಿದ್ಲು. ಆ್ಯಂಡ್ ಐ ವಾಸ್ ಕ್ಯಾರಿಂಗ್ ಹರ್ ಬ್ಯಾಸ್ಕೆಟ್. ಇವಾಗ ಪಾಪಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾಯಿದ್ವಿ. ವಿ ಹ್ಯಾವ್ ಸೆಲೆಕ್ಟೆಡ್ ದೀಸ್ 2 ಟೀ-ಶರ್ಟ್ಸ್. ಪಾಪಗೆ ಶಾಪಿಂಗ್ ಆದಮೇಲೆ ಡಾಲ್, ಸ್ಲಿಪ್ಪರ್, ಶೂಸ್, ಬ್ಯಾಗ್ ಎಲ್ಲ ತೊಗೊಂಡೆ. ಸೊ ನಮ್ಮ ಅಕ್ಕ ಬ್ಯಾಸ್ಕೆಟ್ ಎತ್ಕೊಂಡು ಕರ್ಕೊಂಡ್ಬಂದ್ಬಿಟ್ಲು. ನೋ ಕಾಮೆಂಟ್ಸ್. ಮೇ ಬಿ ನಮ್ಮ ಅಕ್ಕಂಗೆ ನನ್ನ ಯಾಕಾದ್ರೂ ಕರ್ಕೊಂಬಂದೆ ಅಂತ ಅಂತಿರ್ಬೋದು. ಶಿ ವಾಸ್ ಲಿಟ್ರಲಿ ಹೋಲ್ಡಿಂಗ್ ಮೈ ಹ್ಯಾಂಡ್ಸ್ ಆ್ಯಂಡ್ ಡ್ರ್ಯಾಗಿಂಗ್ ದೇರ್. ಶಾಪಿಂಗ್ ಎಲ್ಲ ಮುಗಿಸಿ ನ್ಯೂ ಸ್ಟ್ಯಾಂಡ್ ಕಡೆ ಹೊರಟ್ವಿ. ದಿವಿ ಬಂದಿದ್ಲು, ಅವಳನ್ನ ಪಿಕ್ ಮಾಡಿಕೊಂಡು ಅಕ್ಕನ ಮನೆ ಹತ್ರ ಹೋಗಿ ಅಲ್ಲಿ ಇನ್ನೊಂದು ಪಾಪು ಇತ್ತು, ಆಟ ಆಡಿಸ್ಕೊಂಡು ಊಟ ಮಾಡಿ ಸಂಜೆ ಹಾಗೆ ಮನೆ ಕಡೆ ಹೊರಟ್ವಿ. ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಬಟ್ ಮುಂದೆ ನೋಡಿದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ ಅಷ್ಟೇ, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.